ಶ್ರೀ ಗುರುಭ್ಯೋ ನಮಃ ಪರಮಗುರುಪಾದಾಚಾರ್ಯೇಭ್ಯೋ ನಮಃ. ಓಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಧರ್ಮಸ್ಯ ಶಿಷ್ಯಾಗ್ರಂ ಮಧ್ವಶಾಸ್ತ್ರ ವಿಚಕ್ಷಣಂ ಸತ್ತರ್ಕಾಂಬುಜ ಭಾಸ್ಕರಂ ತಂ ತಿಮ್ಮಣ್ಣಾರ್ಯ ಮಹಾಂಬಜ. ಹರಿ ಓಂ. ನಮಸ್ತುಭ್ಯಂ ದೇವ ಪ್ರಣತ ಜನಕಾರುಣ್ಯ ಜಲಧೇ ವಿಧೇಯಿಸ್ವೀಯೇ ಮಯ್ಯ ವಿದುಷಿ ದಯಾಲೇಶ ಮನಿಷಂ ಕ್ಷಮಸ್ವ ಸ್ವಾಮಿನ್ಮೇ ಸಕಲಮಪರಾಧಂ ರಘುಪತೆ ನ ಸಂತ್ಯಜ್ಯೋ ರಾಜ್ಯೇ ಪಿತೃಭ್ಯಪರಾಧಂ ನಪಿ ಶಿಶುಃ. ಕಾಶಿಯಾಚಾರ್ಯರು ಹೋದ್ಸರ್ತಿ ಬೇಕಾದಷ್ಟು ವಿಚಾರ ಹೇಳಿದರು. ಸಯೇವ ದೃಷ್ಟತೆ ತನುಮತನು ಚಿತ್ಸುತ್ಸುಖಮಯೀಂ ತತಃ ಕಸ್ ಸಂಸಾರಃ ಕ್ವಚ ಪರಿಭವಾಣಂ ಅವಸರಃ. ನೀನೇ ಪ್ರಸನ್ನ ಆಗೋದ ಮೇಲೆ ಇನ್ನೇನು ಬೇಕು? ಇನ್ನು ಈ ಸಂಸಾರ ಅಂತ ಅನ್ನೋದು ಎಲ್ಲಿಂದ ಬರುತ್ತೆ? ಅದು ಎಲ್ಲ ಸಂಸಾರ ಅಂತ ಅನ್ನೋದು ಹೊರಟೇ ಹೋಗುತ್ತೆ. ಈ ದುಃಖ ಅಂತ ಅನ್ನೋದೇನಿದೆ ಅದಷ್ಟು ಕೂಡ ನಾಶವಾಗಿ ಹೋಗುತ್ತೆ ಅಂತೆಲ್ಲ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನೇ ಈಗ ಮುಂದಿನ ಶ್ಲೋಕದಲ್ಲೂ ಕೂಡ ಅದನ್ನೇ ಒಂದು ಸ್ವಲ್ಪ ಬೆಳೆಸ್ತಾ ಹೋಗ್ತಾರೆ. ಪ್ರಗಾಢಂ ಭಿದ್ಯಂತೆ ಪ್ರಚುರ ಹೃದಯ ಗ್ರಂಥಿ ತಿಮಿರಾಣಿ ಅಥಾಪಿ ಛಿದ್ಯಂತೆ ಖಿಲ ವಿಷಯರಾಗಾಃ ಖಲು ದೃಢಾಃ ಕ್ಷಣೇನ ಕ್ಷೀಯಂತೆ ಕೃತ ವಿಷಮದೋಷಶ್ಚ ಭವತಿ ಸ್ವಬಿಂಬೇ ಸಂದೃಷ್ಟೇ ಶಶರಿತರಣಿ ದೃಷ್ಟೇ ಭಗವತಿ. ಪ್ರಗಾಢಂ ಭಿದ್ಯಂತೆ ಪ್ರಚುರ ಹೃದಯ ಗ್ರಂಥಿ ತಿಮಿರಾಣ್ಯ ಅಂದರೆ ಅಪರೋಕ್ಷ ಅಂತನ್ನೋದು ಉಂಟಾದಾಗ ಏನು ಆಗತ್ತೆ ಅಂತನ್ನೋದನ್ನು ಆಚಾರ್ಯರು ಇಲ್ಲಿ ಹೇಳ್ತಾರೆ. ಇದು ಅಥರ್ವಣೋಪನಿಷತ್ತಿನಲ್ಲಿ ಏನು ಬಂದಿದೆ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ಆದರೆ ಉಪನಿಷತ್ತುಗಳಲ್ಲಿ ಬಂದಿರೋ ಅಂಥ ಅಂಶಗಳನ್ನು ಎಷ್ಟು ನಮಗೆ ಸುಲಭವಾಗೋ ಹಾಗೆ ಬಿಡಿಸ್ಕೊಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಏನಿದೆ ಅಲ್ಲಿ ಇದರೊಳಗೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಭಿದ್ಯತೆ ಹೃದಯ ಗ್ರಂಥಿ ಅಪರೋಕ್ಷ ಜ್ಞಾನ ಅಂತ ಅನ್ನೋದು ಉಂಟಾದ ತಕ್ಷಣ ಹೃದಯ ಗ್ರಂಥಿ, ಆ ಹೃದಯ ಗ್ರಂಥಿ ಅನ್ನೋದು ಛೇದನವಾಗುತ್ತೆ, ಇದು ಎಂಥದ್ದು ಒಡೆದು ಹೋಗುತ್ತೆ, ಭಿದ್ಯತೆ. ಆಮೇಲೆ ಕ್ಷೀಯಂತೆ ಸರ್ವ ಸಂಶಯಾಃ ಛಿದ್ಯಂತೆ ಎಲ್ಲ ಸಂಶಯಗಳು ಕೂಡ ಹೊರಟಾಗುತ್ತೆ. ಅಷ್ಟು ಸಂಶಯಗಳೇನಿದೆ ಎಲ್ಲ ಸಂಶಯಗಳು ಅಂದರೆ ದೇವರಿದಾನೋ ಇಲ್ವೋ ಅನ್ನೋ ಈ ಥರ ಸಂಶಯ ಅಲ್ಲ. ಅಂಥ ಸಂಶಯ ಇರೋರಿಗೆ ಅಪರೋಕ್ಷನೇ ಆಗಲ್ಲ. ಅದಕ್ಕೆ ಯಾವ ಥರ ಸಂಶಯ ಅಲ್ಲ, ಪರಮಾತ್ಮನ ರೂಪಗಳು ಇಷ್ಟಿದೆ, ಅನಂತ ರೂಪಗಳು ಅಂತೀವಿ. ಆ ಅನಂತ ರೂಪಗಳಲ್ಲಿ ಒಂದರಲ್ಲಿ ಇದು ಶಂಖ ಚಕ್ರ, ಕೆಲವುದರಲ್ಲಿ ಎಡಗೈನಲ್ಲಿ ಶಂಖ, ಬಲಗೈನಲ್ಲಿ ಚಕ್ರ, ಎಡಗೈನಲ್ಲಿ ಚಕ್ರ, ಬಲಗೈನಲ್ಲಿ ಈ ಥರದ್ದು ಹಿಂಗೆ ಈ ಥರ ಕೆಲವೊಂದು ಸಂಶಯಗಳು ಪರಿಹಾರವಾಗತ್ತೆಯೇ ಹೊರತು ಬೇರೆ ಮೂಲಭೂತವಾಗಿರತಕ್ಕಂಥ ಸಂಶಯಗಳು, ಈಗ ದೇವರನ್ನೇ ನಾನು ಒಪ್ಪಲ್ಲಪ್ಪ ಆದರೂ ನನಗೆ ಸಂಶಯ ಪರಿಹಾರ ಆಗಬೇಕು ಅಂದರೆ ಅಂಥದ್ದು ಅಲ್ಲ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಪರಮಾತ್ಮನ ದರ್ಶನ ಆದ ತಕ್ಷಣ ಇಲ್ಲಿ ಪರಾವರೆ ಅಂತ ಅನ್ನೋದಕ್ಕೆ ಶ್ರೀಮದಾಚಾರ್ಯರು ಅರ್ಥ ಬರಿಬೇಕಾರೆ ಪರಾವರೆ ಅಂತಂದರೆ ಏನು, ಪರ ಅಂತಂದರೆ ಏನು? ರಮಾಬ್ರಹ್ಮಾದಿಗಳು ಪರ ಉತ್ತಮರು, ಇವನು ಅವರ ಅಂತಂದರೆ ಆ ರಮಾಬ್ರಹ್ಮಾದಿಗಳಿಗಿಂತಲೂ ಇನ್ನೂ ಉತ್ತಮನಾದ್ದರಿಂದ, ಅಥವಾ ಪರ ಅಂತಂದರೆ ಪರಮಾತ್ಮನಿಗಿಂತಲೂ ಕೂಡ ರಮಾ ಬ್ರಹ್ಮಾದಿಗಳು ಕೂಡ ಅವರರಾದ್ದರಿಂದ ಪರಾವರೇ ಅಂತ ಅದಕ್ಕೆ ಅರ್ಥ ಅಂತ ಶ್ರೀಮದಾಚಾರ್ಯರು ಬರೀತಾರೆ ಉಪನಿಷತ್ ಭಾಷ್ಯದಲ್ಲಿ ಹೇಳಬೇಕಾದ್ರೆ ಆ ಅಂಶನ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂದರೆ ಎಲ್ಲ ಕರ್ಮಗಳೇನಿದೆ ಅರಿಷ್ಟಸ್ಯೋ ಭಯಸ್ಯಾಪಿ ಸರ್ವಸ್ಯ ನ್ಯಸ್ಯ ಭೋಗತಃ ಉತ್ತರೇಶು ಯಾವದ್ವಾಯುಂ ವಿಮುಕ್ತಿಗಾಹ
ಹೆಂಗೆ ಈಗ ಪ್ರಾರಬ್ಧ ಕರ್ಮ ಏನಿದೆ ಆ ಪ್ರಾರಬ್ಧ ಕರ್ಮಗಳು ಅಷ್ಟೂ ಕೂಡ ನಶಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಅಪರೋಕ್ಷ ಆದ ತಕ್ಷಣ ಪ್ರಾರಬ್ಧ ಕರ್ಮಗಳಷ್ಟೂ ಕೂಡ ನಶಿಸಿ ಹೋಗುತ್ತೆ. ಅಲ್ಲಿವರೆಗೂ ನಶಿಸೋದಿಲ್ಲ, ಅಲ್ಲಿವರೆಗೂ ಪ್ರಾರಬ್ಧ ಕರ್ಮ ಅಂತಲೇ ಕರೆಯೋದಿಲ್ಲ. ಪ್ರಾರಬ್ಧ ಅಂತಂದ್ರೆ ಏನು? ಪ್ರಾಕ್ ಹಿಂದೆಯೇ ಆರಂಭವಾಗಿರತಕ್ಕಂತಹ ಕರ್ಮಗಳು ಪ್ರಾರಬ್ಧ ಕರ್ಮಗಳು ಅಂತ. ಈ ಪ್ರಾರಬ್ಧ ಕರ್ಮಗಳು ಅಂತಂದರೆ ಅನಾದಿ ಕಾಲದಿಂದ ನಮಗೆ ಅಜ್ಞಾನ ಅಂತ ಅನ್ನೋದು ಏನು ತುಂಬ್ಕೊಂಡ್ಬಂದಿದೆ, ಆ ಅನಾದಿ ಕಾಲದಿಂದ ಇರತಕ್ಕಂಥ ಅಜ್ಞಾನದಿಂದ ನಮಗೆ ಏನೇನು ಕರ್ಮಗಳು ಉಂಟಾಗ್ತಾ ಇದೆ ಆ ಕರ್ಮಗಳು ಅದು ಅನಂತವಾಗಿಯೇ ಇರುತ್ತದು. ಅದು ನಾಶ ಆಗೋದು ಹೇಗೆ ಅಂತಂದರೆ ಅದಕ್ಕೆ ಪರಮಾತ್ಮನ ಜ್ಞಾನವಾದಾಗ ನಾಶ ಆಗುತ್ತೆ. ಅದಕ್ಕೊಂದು ಉದಾಹರಣೆ ಕೊಡಬೇಕಾದ್ರೆ ಈಗ ಅದನ್ನು ಹೇಳಿದ್ದೆ ಅನಿಸುತ್ತೆ. ಪ್ರಾರಬ್ಧ ಕರ್ಮ ಅಂತ ಅನ್ನೋದು ಒಂದಿಷ್ಟು ಮೂಟೆಗಳಲ್ಲಿ ಗಂಟು ಕಟ್ಟಿಟ್ಟಿದ್ದಾರೆ. ಅದರಲ್ಲಿ ಯಾವ ಮೂಟೆನ ನಾವು ಆಗಲೇ ತೆಗೆದು ಉಪಯೋಗಿಸ್ತಾ ಇದ್ದೀವಿ ಆ ಮೂಟೆಯನ್ನು ನಾವು ತಿನ್ನಲೇಬೇಕು. ಈ ತೆಗೆದೇ ಇರೋ ಮೂಟೆ, ಸೀಲೆ ಓಪನ್ ಆಗದೇ ಇರೋ ಮೂಟೆ ಏನಿದೆ ಅದನ್ನು ಅಂಗಡಿಗೆ ನಾವು ವಾಪಸ್ ಕೊಟ್ಬಿಡ್ಬೋದು. ಅಕ್ಕಿ ತೊಗೊಂಬಂದಾಗ 25 kg ಅಕ್ಕಿದು 5-6 ಮೂಟೆ ತಂದುಬಿಟ್ಟಿತ್ತು, ಅದರೊಳಗೆ ಒಂದು ಮೂಟೆ ತೆಗೆದುಬಿಟ್ಟಿದ್ವಿ. ಅವನು ಇಲ್ಲ ಸರ್ ಅದು ನೀವು ಓಪನ್ ಮಾಡಿರೋದನ್ನು ತಗೊಳ್ಳೋದಿಲ್ಲ ಅಂತಾನೆ. ಆದರೆ ಇನ್ನು ಓಪನ್ನೇ ಮಾಡದೇ ಇರೋವಂಥ 3-4 ಮೂಟೆನ ಅಂಗಡಿಗೆ ವಾಪಸ್ ಕೊಡ್ಬೋದು. ಅದೇ ರೀತಿ ಈ ಪ್ರಾರಬ್ಧ ಕರ್ಮಗಳು ಕೂಡ ಯಾವುದು ಫಲ ಕೊಡಲಿಕ್ಕೆ ಆಗಲೇ ಆರಂಭ ಆಗಿಬಿಟ್ಟಿದೆ ಅಂಥದ್ದು ಫಲ ಕೊಡುತ್ತೆ. ಯಾವುದು ಇನ್ನೂ ಶುರುನೇ ಆಗಿರಲ್ಲ ಆ ಕರ್ಮಗಳೆಲ್ಲ ಹೊರಟೋಗುತ್ತೆ. ಜ್ಞಾನಾದೇವ ಪರೀಕ್ಷೆಯ, ಇಲ್ಲಿ ಜ್ಞಾನ ಅಂತನ್ನೋದು ಬಹಳ ಮುಖ್ಯವಾದದ್ದು. ಅಜ್ಞಾನದಿಂದಲೇ ನಾಶ ಅಂತನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಬರೇ ಕರ್ಮ ಅಷ್ಟೇ ಅಲ್ಲ, ಜ್ಞಾನನೂ ಕೂಡ ಬಹಳ ಮುಖ್ಯವಾದದ್ದು. ಯಾವಾಗ? ಅಪರೋಕ್ಷ ಆದಾಗ. ಅಪರೋಕ್ಷ ಅಂತಂದ್ರೆ ಏನು? ನಮ್ಮ ಒಳಗಿರತಕ್ಕಂತಹ ಬಿಂಬರೂಪಿ ಪರಮಾತ್ಮನನ್ನು ನಾವು ಕಾಣೋದು. ಬಿಂಬ ಅಂತಂದ್ರೆ ಏನು? ಪ್ರತಿಬಿಂಬ ಅಂದ್ರೇನು? ತದಧೀನತ್ವೇ ಸತಿ ತತ್ ಸದೃಶತ್ವಂ ಪ್ರತಿಬಿಂಬತ್ವಂ ಅಂತ. ಯಾವುದಕ್ಕೆ? ತದಧೀನತೆ, ಇದಕ್ಕೆ ದಳಕೃತ್ಯ ಅಂತಾರೆ, 2 ಅಂಶ ಸೇರಿಸಿ ಹೇಳುವಂಥದ್ದು. ತದಧೀನತ್ವೇ ಸತಿ ತತ್ ಸದೃಶತ್ವಂ. ತತ್ ಅದಕ್ಕೆ ಅಧೀನವೂ ಆಗಿರುತ್ತೆ ಮತ್ತು ಅದರಂತೆಯೂ ಇರುತ್ತೆ. ಅದನ್ನು ಪ್ರತಿಬಿಂಬ ಅಂತ ಕರಿತೀವಿ. ಯಾವುದಕ್ಕೆ ಇದು ಅಧೀನವಾಗಿರುತ್ತೆ? ಅದಕ್ಕೆ ಅಂದರೆ ಬಿಂಬಕ್ಕೆ ಅಧೀನವಾಗಿರುತ್ತೆ ಮತ್ತು ಬಿಂಬದ ರೀತಿಯಲ್ಲೇ ಇರುತ್ತೆ. ಅದಕ್ಕೆ ತದಧೀನತ್ವೇ ಸತಿ ತತ್ ಸದೃಶತ್ವಂ. ಈ ದಳಕೃತ್ಯಕ್ಕೆ ಸಾರ್ಥಕ್ಯ ಹೇಳಬೇಕಾದ್ರೆ ಬರೀ ತತ್ ಸದೃಶತ್ವಂ ಅನ್ನೋದು ಅಷ್ಟೇ ಸಾಕು. ತದಧೀನತ್ವಂ ಅನ್ನೋದು ಬೇಡವೇ ಬೇಡ. ಅಂತಂದರೆ ಪರಮಾತ್ಮನಿಗೆ ತತ್ ಬಿಂಬರೂಪಿ ಪರಮಾತ್ಮನಿಗೆ ಸದೃಶವಾದದ್ದು ಅಂತ ಅಷ್ಟೇ ತೆಕ್ಕೊಂಬಿಟ್ರೆ ಅಧೀನತ್ವ ಹೊಟ್ಟಾಯಿತು. ಅಲ್ಲಿಗೆ ಜೀವನಿಗೆ ಸ್ವಾತಂತ್ರ್ಯ ಅನ್ನೋ ದೋಷ ಬಂದ್ಬಿಡ್ತು. ಅದಕ್ಕೋಸ್ಕರ ಏನು ಮಾಡ್ತೀವಿ? ತದಧೀನತ್ವೇ ಅಂತ ಅನ್ನೋದೊಂದು ಸೇರೋದು. ಈಗ ಬರೀ ತದಧೀನತ್ವ ಇಟ್ಕೊಂಡು ತತ್ ಸದೃಶತ್ವಂ ಅಂತ ಅನ್ನೋದನ್ನು ಬಿಟ್ಬಿಡ್ತೀವಿ ಅಂತಂದರೆ ಜಡ ಪದಾರ್ಥಗಳು ಕೂಡ ಅವನ ಅಧೀನವಾಗಿ ಕೂತಿದೆ. ಕಲ್ಲು ಮಣ್ಣು ಎಲ್ಲ. ಹಾಗಾದ್ರೆ ನಾವು ಕಲ್ಲು ಮಣ್ಣ ಅಲ್ಲ. ತತ್ ಸದೃಶತ್ವಂ. ಹಾಗಂತ ಸದೃಶತ್ವಂ ಅಂತ ಹೇಳಿಬಿಟ್ರಿ ನೀವು, ಪರಮಾತ್ಮನಲ್ಲಿ ಅನಂತ ಕಲ್ಯಾಣ ಗುಣಗಳು ಇದೆಯೋ ಇಲ್ವೋ? ತತ್ ಸದೃಶತ್ವಂ ಅಂತಂದ್ಬಿಟ್ರೆ ಪ್ರತಿಬಿಂಬದಲ್ಲೂ ಅನಂತ ಕಲ್ಯಾಣ ಗುಣ ಬರಬೇಕಾ ಅಂತಂದರೆ ಹಂಗಲ್ಲ. ಅಲ್ಲಿ ಏನಂತ ಹೇಳ್ತಿರೋದು? ತತ್ ಸದೃಶತ್ವಂ ಅನ್ನೋ ಮಾತಿಗೆ ಇಷ್ಟೇ ಅರ್ಥ. ಚಿತ್ ಅನ್ನೋದು, ಈ ಜೀವನೂ ಕೂಡ ಚೇತನನಾಗಿದ್ದಾನೆ. ಆ ಚೇತನತ್ವದಲ್ಲಿ ಪರಮಾತ್ಮನಿಗೂ ಕಿಂಚಿತ್ ನಮಗೂ ಸಾದೃಶ್ಯ ಇದೆ ಅಷ್ಟೇ ಹೊರತು ಪರಮಾತ್ಮನ ಎಲ್ಲ ಗುಣಗಳು ಕ್ರಿಯೆಗಳು ಎಲ್ಲದಕ್ಕೂ ಕೂಡ ಇವನು ಪ್ರತಿಬಿಂಬ ಕೂತ್ಕೋತಾನೆ ಅಂತ ಅನ್ನೋದು ಅಲ್ಲ. ಚಿತ್ ಎಲ್ಲೋ ಒಂದು ಚೂರು ಬರೀ ಚಿತ್ತಾಗಿದ್ದಾನೆ ಅಂತ ಅನ್ನೋದಕ್ಕೆ ಮಾತ್ರ ಅದು ಚೇತನ. ಇವನು ಚೇತನ ಅನ್ನೋದನ್ನು ಹೇಳೋದಕ್ಕೋಸ್ಕರವಾಗಿ ಅದನ್ನು ಉಪಯೋಗಿಸಿದ್ದಾರೆ. ತತ್ ಸದೃಶತ್ವಂ ಅನ್ನೋದನ್ನು ಅಷ್ಟೇ ಹೊರತು ಸಂಪೂರ್ಣವಾಗಿ ಸಾದೃಶ್ಯ ಪರಮಾತ್ಮನ ಸಾದೃಶ್ಯವನ್ನು ಹೇಳ್ತಿಲ್ಲ. ಅದೇ ಕೆಲವು ಪರಮಾತ್ಮ ಅದನ್ನು ಹೇಳ್ತಾನೆ, ಮಮ ಸಾಧರ್ಮ್ಯ ಆಗತಾ ಅಂತ. ನನ್ನ ಸಾಧರ್ಮ್ಯನೇ ಬಂದುಬಿಡುತ್ತೆ ಅವ್ರಿಗೆ, ನನ್ನಂತನೇ ಇದ್ದುಬಿಡ್ತಾರೆ ಅಂತ. ನನ್ನಂತನೇ ಇದ್ದುಬಿಡ್ತಾರೆ ಅಂತಂದರೆ ಏನರ್ಥ ಹಾಗಾದರೆ ಅಂತಂದರೆ ನಾಶವಿಲ್ಲದೆ ಇರ್ತಾರೆ, ದುಃಖವಿಲ್ಲದೆ ಇರ್ತಾರೆ. ಮೋಕ್ಷದಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ದುಃಖಾದಿಗಳಿಲ್ಲ, ಅಲ್ಲಿ ಸುಖವನ್ನು ಅನುಭವಿಸ್ಕೊಂಡಿರ್ತಾರೆ, ಸ್ವೇಚ್ಛೆಯಿಂದ ಇರ್ತಾರೆ ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳಿರೋದು. ಮಮ ಸಾಧರ್ಮ್ಯ ಆಗತಾ ಅಂತ ಹೇಳಿರೋದೇ ಹೊರತು ನಾನೇ ಆಗ್ಬಿಡ್ತಾರೆ ಅಂತ ಅನ್ನೋ ಅರ್ಥದಲ್ಲಿ ಅಲ್ಲವೇ ಅಲ್ಲ. ಇನ್ನು ಛಿದ್ಯಂತೆ ಅಖಿಲ ವಿಷಯರಾಗಾ ಖಲು ದೃಢಾ ಗ್ರಂಥಿ ತಿಮಿರಾಣಿ. ಏನಾಗುತ್ತಿದ್ದು? ಆವಾಗ ಹೃದಯದಲ್ಲಿ ಇರತಕ್ಕಂಥ
ನಮ್ಮ ದೋಷಗಳೇನಿರುತ್ತೆ ಆ ದೋಷಗಳಷ್ಟೂ ಕೂಡ ಹೊರಟೋಗುತ್ತೆ ಅಪರೋಕ್ಷ ಜ್ಞಾನಿಗಳಾದಾಗ. ಅಪರೋಕ್ಷ ಅಂತ ಆದಾಗ, ಬಿಂಬಾಪರೋಕ್ಷ ಅಂತ ಆದಾಗ ಒಳಗಡೆಗಿರತಕ್ಕಂಥ ಅಷ್ಟೂ ಕಲ್ಮಶಗಳು ಹೊರಟೋಗುತ್ತೆ, ಅಷ್ಟೂ ದೋಷಗಳು ನಾಶವಾಗಿ ಹೋಗುತ್ತೆ. ಅಂದರೆ ಇಲ್ಲಿ ಆ ದೋಷಗಳು ನಾಶವಾಗುತ್ತೆ ಅಂತ ಅನ್ಬೇಕಾದ್ರೆ ಇಲ್ಲಿ ಈಗ ಅಪರೋಕ್ಷ ಜ್ಞಾನಿಗಳು ಅಂತ ನಮ್ಮ ಮುಂದೆ ಹತ್ತಿರದಲ್ಲೆಲ್ಲ ಯಾರೂ ಕೂಡ ಇದೇ ರೀತಿ ದೋಷವನ್ನೆಲ್ಲ ಗೆದ್ದಿರುವಂಥವ್ರೆ. ಅಸಾಧ್ಯ. ಯಾಕೆ ಅಂತಂದರೆ ಅವರು ಈಗ ನಮ್ಮ ಕಾಶಿ ಆಚಾರನೇ ತೊಗೊಂಡ್ರು ಕೂಡ ಎಲ್ಲರೂ ಅಷ್ಟೇ, ಏನೇನು ದೋಷಗಳು ಬೇಕಾದಷ್ಟು ದೋಷಗಳು ತುಂಬ್ಕೊಂಬಿಟ್ಟಿರುತ್ತೆ. ಆ ದೋಷಗಳನ್ನೆಲ್ಲರೂ ಅವರು ಗೆದ್ದಿರ್ತಾರೆ. ಯಾವುದೋ ಇನ್ನೊಂದು ಆಸೆ ಇರ್ಬೋದು, ಮತ್ತೊಂದು ಇರ್ಬೋದು, ಈ ಥರದ್ದು ಬೇಕಾದಷ್ಟಿರೋವಂಥದ್ದು ಏನಿದೆ, ದೋಷಗಳೇನಿದೆ ನಮ್ಮನ್ನು ನೋಡಿಕೊಂಡ್ರೆ ಗೊತ್ತಾಗೋಗುತ್ತೆ ಎಷ್ಟು ದೋಷ ಇದೆ ಅಂತ. ಅಂಥದ್ದು ಯಾವುದೇ ದೋಷಗಳು ಕೂಡ ಅವ್ರಿಗಿರೋದಿಲ್ಲ. ಅಂಥ ಸ್ಥಿತಿಯನ್ನು ಆ ಬ್ರಹ್ಮಜ್ಞಾನಿಗಳು ತಲುಪಿರ್ತಾರೆ. ಸುಮ್ಮನೆ ಉದಾಹರಣೆಗೆ ನೋಡಿ, ಈಗ ವ್ಯಾಸರಾಜರು ಅವ್ರಿಗೆ ಆಶ್ರಮ ಆಯಿತು, ಅವ್ರಿಗೆ ಇದಾಯಿತು. ಆ ಪಕ್ಷಧರ ಮಿಶ್ರ ಅಂತನೋನು ಬಂಗಾಲದಿಂದ ಬಂದು, ಇದು ಒರಿಸ್ಸಾದಿಂದ ಬಂದು ಇವರನ್ನು ಹೊಗಳ್ಬಿಟ್ಟು ಹೋದ ಗುರುಗಳ ಎದುರುಗಡೆಗೆ. ಅವರ ಗುರುಗಳಾದಂಥ ಶ್ರೀಪಾದರಾಜರ ಎದುರುಗಡೆಗೆ ಹೊಗಳ್ಬಿಟ್ಟು ಹೋದ. ಏನಂತ ಹೇಳ್ದ? ಪಕ್ಷಧರ ವಿಪಕ್ಷ ನಾವೇಕ್ಷಿ ವ್ಯಾಸ ನವೀನ ವ್ಯಾಸೇನ ಯದಧೀತಂ ತದಧೀತಂ ಯದನಧೀತಂ ತದಪ್ಯಧೀತಂ ಪಕ್ಷಧರ ವಿಪಕ್ಷ ನಾವೇಕ್ಷಿ ವ್ಯಾಸ ನವೀನ ವ್ಯಾಸೇನ ಯದಧೀತಂ, ನಾನು ಏನು ಓದಿದ್ದೀನೋ ತದಧೀತಂ ಅದಷ್ಟು ಅವರು ಓದಿದ್ದಾರೆ. ಆಮೇಲೆ ಯದ್ ಅನಧೀತಂ, ನಾನು ಯಾವುದನ್ನು ಓದಿಲ್ವೋ ಅದನ್ನೂ ಅವರು ಓದಿದ್ದಾರೆ. ಈ ಪಕ್ಷಧರ ಅಂತನ್ನೋಂಥವನು ಈ ನವೀನ ವ್ಯಾಸ ಅಂದರೆ ಈ ವ್ಯಾಸರಾಜರನ್ನು ಬಿಟ್ಟು ಇನ್ನೊಬ್ಬರನ್ನು ನೋಡಲೇ ಇಲ್ಲ. ಆ ವ್ಯಾಸರು ಅವರನ್ನು ನೋಡಿದ್ವಿ, ಆ ವೇದವ್ಯಾಸರನ್ನು ಬಿಟ್ಟರೆ ಮುಂದೆ ನಾನು ನೋಡ್ತಿರೋದು ಈ ವ್ಯಾಸರಾಜರನ್ನೇ ಅಂತ ಅಷ್ಟು ಹೊಗಳಿರ್ತಾನೆ ಅವ್ರನ್ನ. ಅಂಥ ವ್ಯಾಸರಾಜರಿಗೂ ವಿಷ ಹಾಕ್ತಾರೆ. ಅದು ಒಂದು ಸಂಪ್ರದಾಯ ಥರ ಬಂದ್ಬಿಟ್ಟಿದೆ. ವಿಷ ಅವ್ರಿಗೂ ವಿಷ ಹಾಕೋದು. ಅವನು ಅಡುಗೆಯವನು ಏನೋ ದುಡ್ಡು ಕಾಸು ಏನೋ ಹೇಳಿದ್ರೇನೋ ಆ ಆಸೆಗೋಸ್ಕರ ಒಪ್ಕೊಂಬಿಟ್ಟು ಅಡುಗೆ ಅವಳಿಗೆ ವಿಷ ಸೇರಿಸ್ಬಿಟ್ಟ. ಅವರು ಕೇಳಿದ್ರು, ಅವ್ನಿಗೆ ಬಡಿಸೋ ಟೈಮ್ ಬಂದಾಗ ಅವನಿಗೆ ಯಾಕೋ ನಡ್ಕ ಶುರುವಾಗೋಯ್ತು. ಸ್ವಾಮಿ ಇದು ಏನೋ ಬಡಿಸೋ, ಇಲ್ಲ ಹೆದರ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಏನಾಯಿತು? ಇಲ್ಲ ಸ್ವಾಮಿ, ಈ ಥರ ದುಡ್ಡಿನ ಆಸೆಗೋಸ್ಕರ ಮಣ್ಣು ತಿಂದುಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬೇಕು. ಇಲ್ಲ ಅದಕ್ಕೆ ಇವತ್ತು ನೀವು ಊಟ ಮಾಡಬೇಡಿ, ಭೋಜನ ಮಾಡಬೇಡಿ. ಅಲ್ಲೋ ಏನು ಮಾಡಿದೆ ಹೇಳು? ಇಲ್ಲ ನಿಮ್ಮ ಅಡುಗೆಗೆ ವಿಷ ಹಾಕ್ಬಿಟ್ಟಿದ್ದೀನಿ. ವಿಷ ಹಾಕಿದ್ಯಾ? ಹೋಗಲಿ, ಅದನ್ನು ನೈವೇದ್ಯಕ್ಕೆ ಇಡುವಾಗ ಅನ್ನ ಅಂತ ಇಟ್ಟೆ, ವಿಷ ಅಂತ ಇಟ್ಟೆ ದೇವರ ನೈವೇದ್ಯಕ್ಕೆ? ಇಲ್ಲ ಅನ್ನ ಅಂತಲೇ ಇಟ್ಟೆ. ಹಾಕು ಹಾಗಾದ್ರೆ ಅನ್ನನ. ವಿಷಂ ಅಪಿ ಅಮೃತಂ ಕ್ವಚಿತ್ ಭವೇತ್, ವಿಷವೂ ಕೂಡ ಅಮೃತ ಆಗುತ್ತೆ ಅಂಥೇಳಿ ವಿಷನ ಅದು ಏನಿತ್ತು ಆ ವಿಷದ ಊಟ ಅದನ್ನು ದೇವರಿಗೆ ನೈವೇದ್ಯವಾಗಿದ್ದು ಅಂತ ಹೇಳಿ ಅದನ್ನು ಚೆಲ್ಲದೇನೆ ವೇಸ್ಟ್ ಮಾಡದೇನೆ ಅದನ್ನೇ ತೊಗೊಂಡ್ರು ವ್ಯಾಸರಾಜರು. ಹೋಗಲಿ, ಇವನು ವಿಷ ಹಾಕ್ದ ಅಂತ ಅಂದ್ಬಿಟ್ಟು ಪಾಪ ಅವನ್ನ ಅಡುಗೆಯವನ ಮೇಲೆ ಅವನನ್ನು ಕೆಲಸದಿಂದ ತೆಗೆದಿದ್ದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು, ಕೋರ್ಟ್ ಕೇಸ್ ಮಾಡಿದ್ದು ಏನಾರು ಇತ್ತಾ? ಏನೇನೇನೇನೂ ಮಾಡಲಿಲ್ಲ. ನಿಂದು ಬಿಡು ಆಯಿತು ಅಷ್ಟು. ಆಮೇಲಿಂದ ಇನ್ನೇನು ಮಾಡಿದ್ರು? ಮುಂದೆ ರಾತ್ರಿ ಎಲ್ಲ ನಿದ್ದೆ ಮಾಡ್ದೇನೆ ಜಾಗರಣೆ ಮಾಡಿ ದೇವರನ್ನು ಪ್ರಾರ್ಥಿಸಿದ್ರು. ಯಾತಕ್ಕೆ? ನನ್ನನ್ನು ಉಳಿಸು, ವಿಷ ತಿಂದಿದ್ದೀನಿ ಅಂತಲ್ಲ, ನಿನಗೆ ವಿಷ ನೈವೇದ್ಯ ಮಾಡಿದ್ನಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ. ಬ್ರಹ್ಮಜ್ಞಾನಿಗಳಿಗೂ ನಮಗೂ ಇರೋ ವ್ಯತ್ಯಾಸ, ಮೂಲಭೂತ ವ್ಯತ್ಯಾಸಗಳು ಎಲ್ಲೆಲ್ಲಿ ಅನ್ನೋದಕ್ಕೆ ಹೇಳ್ತಿರೋದು ಇದು. ಅಷ್ಟು ಅಂಥ ಇವರು ಪಾಪ ವ್ಯಾಸರಾಜರಂಥ ಮಹಾ ದಾರ್ಶನಿಕರು, ಗ್ರಂಥಕಾರರು, ಅವರು ಯಾವ ರೀತಿ ಇದ್ದರು, ಯಾವುದೇ ದೋಷಗಳಿಲ್ಲದೆ, ಅಂದರೆ ಈ ಕಾಮಕ್ರೋಧಾದಿಗಳನ್ನು ಗೆದ್ದಿರೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೇನು ಬೇಕು? ಅಥವಾ ಮಂತ್ರಾಲಯ ಸ್ವಾಮಿಗಳನ್ನು ನೋಡೋಣ. ಆ ಮಂತ್ರಾಲಯ ಸ್ವಾಮಿಗಳು ಅಷ್ಟೇ, ಯಾರಿಗಾದರೂ ಅವರು ಶಾಪ ಕೊಟ್ಟಿದ್ದು, ಹೊಡೆದಿದ್ದು, ಬೈದಿದ್ದು ಎಲ್ಲಿ ನೋಡಿದ್ದೀವಿ? ಚರಿತ್ರೆಯಲ್ಲಿ ಇಲ್ಲವೇ ಇಲ್ಲ. ಅವರಲ್ಲಿ ಇದಕ್ಕೆ ಹೋದಾಗ ಕೂಡ ಕ್ಷಾಮ ಬಂದಾಗ ಧಾನ್ಯದ ಮೇಲೆ ಎಲ್ಲ ಶ್ರೀಕಾರ ಬರೆದು ಆ ಧಾನ್ಯ ಅಕ್ಷಯ ಆಗೋ ಹಂಗೆ ಮಾಡಿ, ಅಲ್ಲಿ ಎಷ್ಟು ವರ್ಷ ಮಳೆನೇ ಆಗಲ್ವೋ ಅಲ್ಲಿ ಎಲ್ಲರಿಗೂ ಕೂಡ ಧಾನ್ಯ ಸಿಕ್ಕೋ ಹಂಗೆ ಮಾಡಿ ಆ ಥರ ಮಾಡಿದ್ರು. ತಮ್ಮ ತಪಶಕ್ತಿನ ಅದಕ್ಕೆ ವಿನಿಯೋಗ ಮಾಡಿದ್ರು. ಅವ್ರಿಗೇನು ದ್ವೇಷ, ಕಾಮ, ಕ್ರೋಧ ಇತ್ಯಾದಿಗಳೆಲ್ಲ ಅವ್ರು ಕಟ್ಕೊಂಡು ಏನಾಗಬೇಕಾಗಿದೆ? ಎಲ್ಲ ಅವ್ರ ಕೈನಲ್ಲೇ ಇರುವಾಗ. ಈಗ ಇನ್ನು ನಮ್ಮದೇ ಇವ್ರದ್ದು ಜಗನ್ನಾಥದಾಸರನ್ನೇ ನೋಡೋಣ.
ಅಪರೋಕ್ಷ ಜ್ಞಾನದ ವಿಚಾರ ಅವ್ರಿಗೆ ಅದನ್ನೇ ಹೇಳ್ತಾರೆ ಅವರು. ಇಲ್ಲಿ ತಿರುಪತಿಗೆ ಬಂದಿದ್ದರು ಗೋಪಾಲದಾಸರ ಜೊತೆಯಲ್ಲಿ, ಅದೆಲ್ಲ ಆಯಿತು. ಅದಾದಮೇಲೆ ಅವ್ರಿಗೆ ನನಗೆ ಅಂಕಿತ ಬೇಕು, ಅಂಕಿತ ಬೇಕು, ಅಂಕಿತ ಬೇಕು. ಅಂಕಿತನ ಇಲ್ಲ, ನಾನು ಹರಿದಾಸ ಆಗಬೇಕು. ಅದಕ್ಕೆ ಅವ್ರು ಹೇಳಿದ್ರು, ಗೋಪಾಲದಾಸರು ಹೇಳಿದ್ರು, ಎಲ್ಲರೂ ದಾಸಕೂಟದಲ್ಲೇ ಇರೋದು, ನೀವು ದಾಸರು ಅಲ್ಲ ಅಂದ್ಕೊಂಡು ಮಾತ್ರಕ್ಕೆ ದಾಸರು ಅಲ್ಲ ಅಂತೇನು ಅರ್ಥ ಅಲ್ಲ. ಪರಮಾತ್ಮನ ಒಬ್ಬನೇ ಈಶ. ರಮಾ ಬ್ರಹ್ಮಾದಿಗಳಿಂದ ಹುಡುಕಿ ಎಲ್ಲರೂ ಕೂಡ ಪಿಪೀಲಿಕಾದಿ ಪರ್ಯಂತ ಎಲ್ಲರೂ ದಾಸರೇ, ಅವನು ದಾಸರೇ. ಆ ದಾಸರು ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಹೊರತು ನಾನು ದಾಸನಲ್ಲ ಅಂತ ಅನ್ನೋ ಭ್ರಮೆ ನಿಮಗೆ ಯಾಕೆ? ನಾವು ದಾಸರೇ ಅಲ್ಲ. ದಾಸರು ಅನ್ನೋದು ಸರಿ. ಈಗ ನೀವೆಲ್ಲ ಗೋಪಾಲ ವಿಠಲ, ವಿಜಯ ವಿಠಲ, ಶ್ರೀಧ ವಿಠಲ ಅಂತೆಲ್ಲ ಅಂಕಿತ ಹಾಕ್ಕೋತೀರಿ. ಈ ಥರ ಅಂಕಿತ ನನಗೂ ಬೇಕು. ಅದು ಭಗವಂತನ ಚಿತ್ತ. ಅವನು ಯಾವಾಗ ಅಂಕಿತ ನಿಮಗೆ ಕೊಡಬೇಕು ಅನ್ಸುತ್ತೋ ಆವಾಗ ಕೊಡ್ತಾನೆ. ಯಾವಾಗ ಸಿಗುತ್ತೆ ಆಯಿತು. ಆಮೇಲೆ ಅವರು ಒಂದು ದಿವಸ ಹೇಳಿದ್ರು, ನೀವು ಸೀದಾ ಪಂಡ್ರಾಪುರಕ್ಕೆ ಹೋಗಿ ಅಲ್ಲಿ ಭೀಮರತಿ ನದಿನಲ್ಲಿ ಸ್ನಾನ ಮಾಡಿ, ಅಲ್ಲಿ ನೀವು ಸ್ನಾನ ಮಾಡಿದಾಗ ನಿಮಗೆ ಅಂಕಿತ ಸಿಗುತ್ತೆ, ಅಲ್ಲಿ ಹೋಗಿ. ಅಂಕಿತ ಯಾವುದು ಅಂತ ಅವ್ರು ಹೇಳಲಿಲ್ಲ. ಹೋದರು. ಜಗನ್ನಾಥದಾಸರಿಗೆ, ಶ್ರೀನಿವಾಸಾಚಾರ್ಯರಿಗೆ ಒಂಥರ ಕಾತುರ, ಎದ್ದು ಬಿದ್ದು ಓಡೋದ್ರು. ಯಾವಾಗ ಹೋಗ್ತೀನಿ, ಯಾವಾಗ ಅಲ್ಲಿ ತಲುಪ್ತೀನಿ ಅಂತ. ಏಕೆಂತಂದರೆ ಆ ಇದು ಹಾಗೆ ಅಂಥದ್ದು, ಆ ಮೆಟ್ಲು, ಅಪರೋಕ್ಷ ಜ್ಞಾನದ ಮೆಟ್ಲು ಅಂಥದ್ದು. ಹೋಗಿ ಅಲ್ಲಿ ಭೀಮರತಿನಲ್ಲಿ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ನದಿ ಒಳಗೆ ಮುಳುಗಾಕಿದ್ರು. ಆಗ ಅವ್ರಿಗೊಂದು ಶಿಲೆ ಸಿಕ್ತು. ಆ ಶಿಲೆ ಮೇಲೆ ಜಗನ್ನಾಥ ವಿಠಲ ಅಂತ ಬರೆದಿತ್ತು. ಅದೇ ಇವ್ರಿಗೆ ಅಂಕಿತ ಅಂತ ಗೊತ್ತಾಯಿತು. ಆ ಶಿಲೆನ ಹಾಗೆ ತಲೆ ಮೇಲೆ ಇಟ್ಕೊಂಡು ಒಂದು ದೇವರನಾಮ ದಾರಿಲೇ ಮಾಡ್ಕೊಂಡು ಹೋಗಿದ್ರು. ಅಲ್ಲಿ ಸೀದಾ ಹೋಗಿ ದರ್ಶನ ಮಾಡ್ತಾ, ಪಂಡ್ರಿನಾಥನ ದರ್ಶನ ಮಾಡ್ತಾ ಇದನ್ನು ಕಂಪ್ಲೀಟ್ ಮಾಡಿದಾಗ ದೇವರನಾಮನ ಅವರು ಮುಗಿಸಿದ್ರು. ಅಲ್ಲಿ ಜಗನ್ನಾಥ ವಿಠಲ ಅಂತ ಅಂಕಿತ ಹಾಕಿ ಅದು ಮುಗಿಸಿದ್ರು. ಅಲ್ಲಿ ಹೋಗ್ತಾ ಇದ್ದ ಹಾಗೆ ಅವರಿಗೆ ಈ ನಮಗೆ ಇದು ಕಾಣಿಸೋ ಹಾಗೆ ದರ್ಶನ ಆಯ್ತಾ, ತುಂಬ ಚೆನ್ನಾಗಿ ದರ್ಶನ ಆಯಿತು ರೀ. ಏನಾಯಿತು? ಕಲ್ಲಿನ ವಿಗ್ರಹ ದರ್ಶನ ಆಗಿರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಭಗವಂತನ ದರ್ಶನ ಎಲ್ಲ ಆಗಿರುತ್ತೆ ನಮಗೆ, ಅಲ್ಲಿ ಪ್ರತಿಮೆ ದರ್ಶನ ಆಗಿರುತ್ತೆ. ಆದರೆ ಇವ್ರಿಗೆ ಹಂಗಾಗಲಿಲ್ಲ. ಸಾಕ್ಷಾತ್ತಾಗಿ ಹೊರಗಡೆಯಿಂದ ಪೂರ್ತಿ ಅವರಿಗೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂಥ ಪಾಂಡುರಂಗನ ದರ್ಶನ ಆಯಿತು ಸಾಕ್ಷಾತ್ತಾಗಿ. ಇದು ಹೊರಗೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಆ ಒಳಗಡೆ ಏನಾಯಿತು? ಬಿಂಬ ಸ್ವರೂಪನಾಗಿರತಕ್ಕಂಥ ಭಗವಂತನ ದರ್ಶನ ಆಯಿತು. ಆವಾಗ ಪೂರ್ತಿ ಅವರಿಗೆ ಇದು ಒಳಗಡೆ ಇರತಕ್ಕಂಥ ಕರ್ಮ ಏನಿತ್ತು, ಪ್ರಾರಬ್ಧ ಕರ್ಮ ಇತ್ಯಾದಿಗಳು, ಬೇರೆ ಕರ್ಮಗಳೆಲ್ಲ ಏನಿತ್ತು ಅಷ್ಟು ನಶಿಸಿ ಹೋಯಿತು. ಅಂದರೆ ಪ್ರಾರಬ್ಧ ಕರ್ಮ ನಶಿಸಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೋಸ್ಕರ ಅಷ್ಟು ಆಸೆ ಪಡುವಂಥವ್ರು. ಅಂತರಂಗದಲ್ಲಿ ಪರಮಾತ್ಮನ ಬಿಂಬ ಅಪರೋಕ್ಷ ಆಯಿತು, ಹೊರಗಡೆಗೆ ಸಾಕ್ಷಾತ್ ಪರಮಾತ್ಮನ ಅಪರೋಕ್ಷ ಆಯಿತು. ಸಾಕ್ಷಾತ್ ಪರಮಾತ್ಮನ ಅಪರೋಕ್ಷ. ಅದು ಇದನ್ನೆಲ್ಲನೂ ಅವರು ತಾವು ಬೇಕಾದಷ್ಟು ಅದನ್ನೆಲ್ಲ ಹೇಳ್ಕೊತಾರೆ ಜಗನ್ನಾಥದಾಸರು. ಈ ರೀತಿ ಆಯಿತು, ಕಂಡೆನೆಂಬೆರು ಅಂತನೋ ದೇವ್ರ ನಾಮ ಮಾಡಿದ್ದಾರೆ, ಅದರೊಳಗೆ ಈ ಥರದ್ದನ್ನೆಲ್ಲ ಅದು ಪಾಪ ತಮ್ಮ ಅನುಭವಗಳನ್ನೆಲ್ಲ ಹೇಳ್ಕೊತಾರೆ. ಅಂದರೆ ನಮಗೆ ಎಲ್ಲಿವರೆಗೂ ಕೂಡ ನಮ್ಮ ಪಾಪಗಳು ನಶಿಸಿ ಹೋಗೋದಿಲ್ಲ. ನಶಿಸಿ ಹೋಗೋದಕ್ಕೆ ನಾವು ಬಿಡಬೇಕಲ್ಲ. ಹೊಸ ಹೊಸ ಪಾಪಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ನಮ್ಮ ಅದಕ್ಕೆ ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳಬೇಕಾದ್ರೆ ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಏನು? ಈಗ ಅಪರೋಕ್ಷ ಜ್ಞಾನಿಗಳು ಅಂದ ತಕ್ಷಣ ಅವರು ಕ್ಲೀನಾಗಿ ತಲೆ ಮೇಲೆ 2 ಕೊಂಬು ಬಂದ್ಬಿಟ್ಟಿರುತ್ತೆ ಅಂತಂದರೆ, ಇವರು ಅಪರೋಕ್ಷ ಜ್ಞಾನಿಗಳ್ರಿ, ಕೊಂಬಿದೆ ಅಂತ ಅನ್ಕೊಂಡು ಏನೂ ಗೊತ್ತಾಗಲ್ಲ. ಅವರು ನಮ್ಮಂಗೆ ಮನುಷ್ಯರು. ಅವರು ನಮ್ಮ ಜೊತೆಲೇ ಓಡಾಡ್ತಿರ್ತಾರೆ, ನಮ್ಮ ಜೊತೆಲೇ ತಿಂತಾರೆ, ಕೂತ್ಕೋತಾರೆ. ಆದರೆ ಅಪರೋಕ್ಷಿಗಳಾಗಿರ್ತಾರೆ. ಹೇಗೆ ಗೊತ್ತಾಗುತ್ತೆ? ಕಂಡುಹಿಡಿಯೋದು ಹೇಗೆ? ಅಥವಾ ಈ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಬೇಕು ಅಂದರೆ ಇದಕ್ಕೆ ದಾರಿ ಯಾವುದು? ಇದನ್ನೆಲ್ಲ ಹೇಳಬೇಕಾದ್ರೆ ಭಗವದ್ಗೀತೆಯಲ್ಲಿ ಇದನ್ನೆಲ್ಲ ಪರಮಾತ್ಮ ಸಾಕ್ಷಾತ್ತು ಅವನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ. ಯೋ ಮಾಂ ಪರ್ಷತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಯಾರು ಯೋ ಮಾಂ ಪಶ್ಯತಿ ಸರ್ವತ್ರ, ನನ್ನನ್ನು ಎಲ್ಲ ಕಡೆ ಯಾರು ನೋಡ್ತಿರ್ತಾನೆ, ಸರ್ವಂಚ ಮಯಿ ಪಶ್ಯತಿ, ಎಲ್ಲವನ್ನೂ ನನ್ನಲ್ಲೇ ನೋಡ್ತಾ ಇರ್ತಾನೆ, ಅವನಿಗೇನು? ತಸ್ಯಾಹಂ ನ ಪ್ರಣಶ್ಯಾಮಿ, ಅವನಿಗೆ ನಾನು ನಾಶ ಆಗಲ್ಲ, ನನಗೆ ಅವನು ನಾಶ ಆಗಲ್ಲ. ಅಂದರೆ ನನಗೆ ನಾಶ ಆಗಲ್ಲ ಅಂತಂದರೆ ಏನು? ನನ್ನ ಜ್ಞಾನದಿಂದ ಅವನು ದೂರ ಹೋಗೋದೇ ಇಲ್ಲ.
ಯಾವಾಗಲೂ ನನ್ನ ಜ್ಞಾನನೇ ಇದು ಇಟ್ಕೊಂಡಿರ್ತಾನೆ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ. ಯದೃಚ್ಛಾಲಾಭಿ ಆಗಿರ್ತಾನೆ ಅವನು. ಏನು ಬರುತ್ತೆ ಅದನ್ನು ಅಷ್ಟನ್ನು ತಗೊಂಡು ಅಷ್ಟೇ ಜೀವನ ಮಾಡಿಕೊಂಡು ಅದರೊಳಗೆ ಸುಖವಾಗಿರ್ತಾನೆ ಅವನು. ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತ, ಎಲ್ಲ ಈ ದ್ವಂದ್ವಗಳಿಂದ ಅತೀತನಾಗಿರ್ತಾನೆ. ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯೋ. ಸುಖ ಮತ್ತು ದುಃಖ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಉಪನಿಷತ್ತಲ್ಲೂ ಅದನ್ನೇ ಹೇಳೋದು. ತಸ್ಯ ಕೋಮೋಹ ಕಶ್ಯೋಕ ಏಕತ್ವಮನುಪಶ್ಯತಃ. ಅವನಿಗೆ ಮೋಹ ಎಲ್ಲಿ, ಶೋಕ ಎಲ್ಲಿ, ಎರಡೂ ಇಲ್ಲ ಅವನಿಗೆ. ಯಾಕೆ? ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮನ ವ್ಯಾಪಾರವನ್ನು ಯೋಚನೆ ಮಾಡ್ತಾ ಇರ್ತಾನೆ ಹೊರತು ಅವನಿಗೆ ಬೇರೆ ಯೋಚನೆನೇ ಇಲ್ಲ. ಆಮೇಲೆ ತದ್ಬುದ್ಧಯಸ್ತದಾತ್ಮಾನಸ್ತನ್ನಿಷ್ಠ ತತ್ಪರಾಯಣಾ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ತದ್ಬುದ್ಧಯ, ತತ್ ಪರಮಾತ್ಮನಲ್ಲೇ ಬುದ್ಧಿ ಅವನಿಗೆ, ಮತ್ತು ತನ್ನಿಷ್ಠ ಪರಮಾತ್ಮನಲ್ಲೇ ನಿಷ್ಠೆ, ತತ್ ಪರಾಯಣ ಪರಮಾತ್ಮದಲ್ಲೇ ಪರಾಯಣನಾಗಿರ್ತಾನೆ ಅವನು. ಆಮೇಲೆ ಗಚ್ಚಂತಿ ಅಪುನರಾವೃತ್ತಿ, ಮತ್ತೆ ಪುನರಾವೃತ್ತಿ ಇಲ್ಲದಿರುವಂತಹ ಸ್ಥಿತಿಯನ್ನು ಗಚ್ಚಂತಿ ಹೊಂದುತ್ತಾನವನು. ಜ್ಞಾನ ನಿರ್ಧೂತ ಕಲ್ಮಷಾಹ. ಆ ಜ್ಞಾನ ಅಂತನ್ನೋದ್ರಿಂದ ಅಷ್ಟೂ ಕೂಡ ಕಲ್ಮಷಗಳನ್ನೆಲ್ಲ ಕಳ್ಕೊಂಡು, ದೋಷಗಳನ್ನೆಲ್ಲ ಕಳ್ಕೊಂಡು ಅವನೇನು ಮಾಡ್ತಾನೆ, ಮೋಕ್ಷವನ್ನೇ ಹೊಂದುತ್ತಾನೆ. ಅಂಥವರು ಅಪರೋಕ್ಷ ಜ್ಞಾನಿಗಳಾಗಲಿಕ್ಕೆ ಲಾಯಕ್ಕು. ಆಮೇಲೆ ಅಥವಾ ಇನ್ನೂ ಹೇಳಬೇಕು ಅಂತಂದರೆ, ಯಥೈಧಾಂಸಿ ಸಮಿದ್ಧೋಗ್ನಿರ್ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಈಗ ಜ್ಞಾನ ಅಂತ ಅನ್ನೋದು ಎಂಥ ಅಗ್ನಿ. ಇಲ್ಲಿ ಜ್ಞಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಹೋಗಿ. ಈಗ ಅಪರೋಕ್ಷ ಜ್ಞಾನ ಅಂತೀವೇ ಹೊರತು ಅಪರೋಕ್ಷ ಕರ್ಮ ಅಂತ ಏನು ನಾವು ಹೇಳೋದೇ ಇಲ್ಲ. ಅಪರೋಕ್ಷ ಜ್ಞಾನ ಅನ್ನೋದು ಭಾಳ ಮುಖ್ಯ ಅಂತ ಅದನ್ನೇ ಒತ್ತು ಕೊಟ್ಟು ಹೇಳ್ತಾ ಇರೋದು. ಯಾವ ರೀತಿ ಈ ಸಮಿತ್ತುಗಳು ಎಲ್ಲವೂ ಕೂಡ ಭಸ್ಮಾಸಾತ್ ಕುರುತೆ ಅರ್ಜುನ, ಭಸ್ಮ ಮಾಡುತ್ತೋ ಇಲ್ವೋ ಅಗ್ನಿ ಸಮಿತ್ತನ್ನು ಅಥವಾ ಕಟ್ಟಿಗೆನ ಇನ್ನೊಂದನ್ನು ಎಲ್ಲವನ್ನೂ ಕೂಡ ಯಾವ ರೀತಿ ಭಸ್ಮ ಮಾಡುತ್ತೋ ಅದೇ ರೀತಿ ಜ್ಞಾನಾಗ್ನಿ ಜ್ಞಾನ ಅಂತನ್ನುವಂಥ ಅಗ್ನಿ ಸರ್ವಕರ್ಮಾಣ ಎಲ್ಲ ಕರ್ಮಗಳನ್ನೂ ಕೂಡ ಭಸ್ಮಸಾತ್ ಕುರುತೆ, ಭಸ್ಮವನ್ನು ಮಾಡುತ್ತಾ ಹೋಗುತ್ತದೆ. ಅಂದರೆ ಎಲ್ಲ ಕರ್ಮಗಳನ್ನು ಕೂಡ ಸುಟ್ಟಾಕುವಂತಹ ಶಕ್ತಿ ಜ್ಞಾನಕ್ಕಿದೆ. ಆದ್ದರಿಂದ ಜ್ಞಾನ ಅಂತನ್ನೋದು ತುಂಬ ಮುಖ್ಯವಾದಂಥ ಅಂಶ. ಹೇಗಿದ್ರು ಇವರೆಲ್ಲ ಜ್ಞಾನಿಗಳೆಲ್ಲ ಹೇಗಿದ್ರು ಅಂತ ನಾವು ವಿಚಾರನೂ ಹೇಳಬೇಕಾದ್ರೆ, ಅಪಿ ಸಪ್ತತಯ ವಿರಾಜಿತಾನ್ ಗತಸಂಖ್ಯಾನ್ ಗುಣಿತೋ ಗುಣೋಜ್ಜಿತಾನ್ ಅಪಿ ಮನ್ಯುಮದಾದಿವರ್ಜಿತಾನ್ ಗತಭೋಗಾನ್ ಪವನಾಶನಾನ್ ಸದಾ. ಅಪಿ ಸಪ್ತತಯ ವಿರಾಜಿತಾನ್. ಪುತ ಅಂತಂದರೆ ಜಟೆ ಕಟ್ಟಿರ್ತಾರಲ್ಲ, ಅದಕ್ಕೆ ಪುತ ಅಂತ ಹೆಸರು, ಮೇಲ್ಗಡೆ ಜಟೆ. ತ ಅಂದರೆ ತೇನ ಸಹಿತ ಸಪ್ತಃ, ತಯ ಸಪ್ತತಯ ಅಂತ ಅದನ್ನು ಇಟ್ಕೊಂಡಿರೋವಂಥವ್ರು. ಅಪಿ ಸಪ್ತತಯ ವಿರಾಜಿತಾನ್, ಆ ಜಟೆಯಿಂದ ಶೋಭಿಸ್ತಾ ಇದ್ರಂತೆ. ಸುಮಧ್ವಿಜಯದಲ್ಲಿ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರನ್ನು ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಬೇಕಾದಷ್ಟು ಜನ ಋಷಿ ಮುನಿಗಳೆಲ್ಲ ಯಾರು ಕೂತಿದ್ರು ಅವರೆಲ್ಲ ಹೇಗಿದ್ರು, ಅಪಿ ಸಪ್ತತಯ ವಿರಾಜಿತಾನ್, ಈ ಜಟೆಯಿಂದ ಶೋಭಿಸ್ತಾ ಇದ್ರು. ಆಮೇಲೆ ಗತಸಂಖ್ಯಾನ್ ಗುಣಿತೋ ಗುಣೋಜ್ಜಿತಾನ್, ಸಿಕ್ಕಾಪಟ್ಟೆ ಅವ್ರಿಗೆ ಈ ಒಳ್ಳೆ ಸದ್ಗುಣಗಳು ಅಂತ ಅನ್ನೋದು ತುಂಬಿಕೊಂಡಿತ್ತು, ಮತ್ತು ದೋಷಗಳು ಯಾವುದೂ ಇರಲಿಲ್ಲ. ಆ ದೋಷಗಳು ಇಲ್ಲದೇ ಇರೋ ಹೊತ್ತಿಗೆ ಸಾಕ್ಷಾತ್ತಾಗಿ ವೇದವ್ಯಾಸ ದೇವರ ಹತ್ತಿರ ಅವರಿಗೆ ಪಾಠ ಕಲಿಯುವಂಥ ಒಂದು ಯೋಗ್ಯತೆ ಬಂದಿದ್ದು. ಇಲ್ಲದ್ರೆ ಆ ಯೋಗ್ಯತೆಯೇ ಉಂಟಾಗೋದಿಲ್ಲ. ಅಪಿಸಪ್ತತೆಯ ವಿರಾಜಿತಾನ್ ಗತಸಂಖ್ಯಾನ್ ಗುಣಿತೋ ಗುಣೋಜ್ಜಿತಾನ್. ಆಮೇಲೆ ಅಪಿಮನ್ಯು ಮದಾದಿವರ್ಜಿತಾನ್, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಈ ಅಷ್ಟೂ ದೋಷಗಳನ್ನು ಬಿಟ್ಟು ಆಮೇಲೆ ಏನಾಗಿದ್ರು, ಈಗ ಗತಭೋಗಾನ್, ಭೋಗ ಅಂತಂದರೆ ಈ ವೈಭೋಗ ಏನಿದೆ ಅದನ್ನಷ್ಟನ್ನೂ ಬಿಟ್ಟುಬಿಟ್ಟು ಇದು ಬರೀ ಗಾಳಿಯನ್ನೇ ಅನಶನಕ್ಕೇನಿದ್ರು ಪವನಾಶನ ಅನ್ಸದ, ಪವನ ಗಾಳಿಯನ್ನೇ ಊಟ ಮಾಡ್ತಿದ್ರಂಥವ್ರು, ಬೇರೆ ಅದನ್ನು ಊಟನೇ ಮಾಡ್ತಿರಲಿಲ್ಲ. ಅಂದರೆ ಪ್ರಾಣದೇವರು ಅವರಲ್ಲಿ ಆ ಉಸಿರಾಟದ ಕ್ರಿಯೆಯನ್ನು ನಿಯಂತ್ರಣ ಮಾಡ್ತಿದ್ರು ಅನ್ನೋ ಪ್ರಜ್ಞೆ ಅವ್ರಿಗಿತ್ತು. ಹೀಗಾಗಿ ಪ್ರಾಣವನ್ನು ಧರಿಸಿಕೊಳ್ಳೋದಕ್ಕೆ ಶಕ್ತಿ ಏನು ಬೇಕೋ ಅದನ್ನು ಪ್ರಾಣದೇವರು ಕೊಟ್ಟು ಅವರನ್ನು ಅಲ್ಲಿ ಇಟ್ಟಿದ್ರು. ಅವ್ರಿಗೆ ಬೇರೆ ಊಟವೇ ಬೇಡ, ಅದು ಬೇಕು ಇದು ತಿನ್ನಬೇಕು ಅದು ತಿನ್ನಬೇಕು ಅಂತನೋ ಪ್ರಶ್ನೆನೇ ಇಲ್ಲ. ಗತಭೋಗಾನ್ ಪವನ ಆಶನ ಅನ್ಸದ, ಆಶನ ವಸನ, ಆಶನ ಅಂತಂದರೆ ಊಟ, ವಸನ ಅಂದರೆ ಬಟ್ಟೆ, ಅದು ಯಾವುದಕ್ಕೂ ಕೂಡ
ಅವರಿಗೆ ಆಸಕ್ತಿನೇ ಇಲ್ಲ ಭೋಗದಲ್ಲಿ, ಇನ್ನೊಂದು ಇಂತಿಂಥ ತೊಟ್ಕೋಬೇಕು ಉಟ್ಕೋಬೇಕು ಯಾತ್ರಲ್ಲೂ ಇಲ್ಲ. ಸದಾ ಭಗವಂತನ ನಾಮದಲ್ಲಿ ಅದರೊಳಗೆ ಅವ್ರನ್ನ ಇನ್ನು ತಿಳ್ಕೊಳ್ಳೋದ್ರಲ್ಲಿ, ವಿಚಾರನ ಇನ್ನು ಅದನ್ನು ಹೇಳೋದ್ರಲ್ಲಿ, ಕೇಳೋದ್ರಲ್ಲಿ, ಅದರೊಳಗೆ ಅವರು ಮುಳುಗಿ ಹೋಗಿದ್ರೆ ಹೊರತು ಅವ್ರಿಗೆ ಬೇರೆ ಇನ್ಯಾವುದು ಬೇಕಾಗೇ ಇರಲಿಲ್ಲ. ಆ ರೀತಿ ಇದ್ದರು. ಅಪಿಸಪ್ತತೆಯ ವಿರಾಜಿತಾನ್ ಗತಸಂಖ್ಯಾನ್ ಗುಣಿತೋ ಗುಣೋಚ್ಛಿತಾನ್ ಅಪಿಮನ್ಯುಮದಾದಿ ವರ್ಜಿತಾನ್ ಗತಭೋಗಾನ್ ಪವನಾಶನಾನ್ ಸದಾ ಅಂತ ಗಾಳಿಯನ್ನೇ ಆಶನ, ಅದನ್ನೇ ಆಹಾರವನ್ನಾಗಿ ಉಳ್ಳವರಾಗಿದ್ದರು ಅವರು. ಅದೇ ಮತ್ತೆ ಇನ್ನೂ ಭಗವದ್ಗೀತೆಯಲ್ಲಿ ಇನ್ನೂ ಹೇಳ್ಬೇಕಾದ್ರೆ ಎಷ್ಟು ಹೇಳ್ತಾನೆ, ಯಸ್ಸ ಸರ್ವೇ ಸಮಾರಂಭ ಕಾಮಸಂಕಲ್ಪ ವರ್ಜಿತಾ ಜ್ಞಾನಾಗ್ನಿದಗ್ಧ ಕರ್ಮಾಣಃ ತಮಾಹುಃ ಪಂಡಿತಂ ಬುಧಾಃ. ಜ್ಞಾನಾಗ್ನಿದಗ್ಧ ಕರ್ಮಣ ಯಸ್ಸ ಸರ್ವೇ ಸಮಾರಂಭಾಃ. ಅವ್ರು ಏನೇ ಮಾಡಿದ್ರು ಕೂಡ ಆರಂಭ. ಅಂದರೆ ಈ ಸರಿಯಾದ್ದು ಸಮ್ಯಕ್ ಆರಂಭ ಅಂತ. ಅಂತಂದರೆ ಏನೋ ಒಂದನ್ನು ಆರಂಭ ಮಾಡೋದು. ಇಂಗ್ಲೀಷ್ ಸಮ್ಮು ಆರಂಭ ಅಂತಲ್ಲ, ಸಮಾರಂಭ. ಅಂತಂದರೆ ಸರಿಯಾದನ್ನ ಆರಂಭ. ಆದರೆ ಮಾಡಿದಾಗ ಏನು ಮಾಡ್ತಾರೆ ಅವರು, ಕಾಮಸಂಕಲ್ಪ ವರ್ಜಿತಾ, ನಿಷ್ಕಾಮವಾಗಿ ಮಾಡ್ತಾರೆ ಹೊರತು ಯಾವುದನ್ನು ಕೂಡ ಸಕಾಮವಾಗಿ ಮಾಡೋದಿಲ್ಲ. ಇದು ಆಯುಸ್ ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಬುದ್ಧಿ ಬೇಕು, ವಿದ್ಯೆ ಬೇಕು, ಅದು ಬೇಕು, ಇದು ಬೇಕು ಅನ್ನೋದನ್ನು ಇಟ್ಕೊಂಡು ಮಾಡೋದಿಲ್ಲ. ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ, ಅದನ್ನು ಬಿಟ್ಟುಬಿಟ್ಟಿರ್ತಾರೆ ಅವರು. ಆಮೇಲೆ ಇಲ್ಲಿನೂ ಅದನ್ನೇ ಮಾತು ಹೇಳ್ತಾನೆ, ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಜ್ಞಾನವೆಂಬ ಸುಡಲ್ಪಟ್ಟಂಥ ಜ್ಞಾನವೆಂಬ ಅಗ್ನಿಯಿಂದ ಸುಡಲ್ಪಟ್ಟ ಕರ್ಮಗಳನ್ನು ಉಳ್ಳವಂಥ ಇವ್ರು ಯಾರಿದ್ದಾರೆ, ತಮಾಹುಹು ಪಂಡಿತಂ ಬುಧಾಹ, ಇವರನ್ನೇ ಪಂಡಿತರು ಅಂತ ಕರೀತಾರೆ. ಬುಧಾಹ ಅಥವಾ ಶುನಿಚ ಇವಶ್ವಪ ಕೇಚ ಪಂಡಿತ ಸಮದರ್ಶಿನಃ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚ ಇವಶ್ವಪ ಕೇಚ ಪಂಡಿತ ಸಮದರ್ಶಿನಃ. ಶುನಿಚೈವ ಇದಕ್ಕೆ ಸ್ವಲ್ಪ ಎಲ್ಲ ಬೇರೆಯವರೆಲ್ಲ ಕೆಲವರು ವಿಕಾರ ಮಾಡಿಬಿಡ್ತಾರೆ ಅರ್ಥನ. ಅಂದರೆ ಅದನ್ನೂ ಕೂಡ ಪರಮಾತ್ಮನಂತೆ ನೋಡ್ತಾರೆ ಅಂತ, ಹಾಗೆಲ್ಲ ಅರ್ಥ ಅದು. ಸಮದರ್ಶಿನಃ ಅಂತಂದರೆ ಎಲ್ಲ ಕಡೆಯಲ್ಲೂ ಇರತಕ್ಕಂತಹ ಸಮನಾಗಿರತಕ್ಕಂತಹ ಪರಮಾತ್ಮನನ್ನು ದರ್ಶಿನಃ ಜ್ಞಾನಿಗಳು ನೋಡ್ತಾರೆ ಅಂತ ಅರ್ಥ. ಅಂದರೆ ಬೇರೆ ಎಲ್ಲವಲ್ಲೂ ಕೂಡ ಈಗ ಇದ್ರದ್ದು ಈಶಾವಾಸ್ಯೋಪನಿಷತ್ತು ಬಂತಲ್ಲ ವಾಕ್ಯ, ತಸ್ಯ ಕೋ ಮೋಹಕ ಶೋಕಃ ಏಕತ್ವಮನುಪಶ್ಯತಃ. ಅಲ್ಲಿ ಏಕತ್ವ ಅಂತಂದರೆ ಪರಮಾತ್ಮನನ್ನು, ಆ ಪರಮಾತ್ಮನನ್ನೇ ಎಲ್ಲ ಕಡೆಯೂ ಯಾರು ನೋಡ್ತಾರೋ ಆ ನಿರ್ದೋಷನಾಗಿರತಕ್ಕಂಥ ಸಮಶಬ್ದವಾಚ್ಯನಾಗಿರತಕ್ಕಂಥ ಪರಮಾತ್ಮನನ್ನು ಶುನಿ ನಾಯಿಯಲ್ಲಿ, ಶ್ವಪಾಕ ಚಂಡಾಲನಲ್ಲಿ, ಆನೆಯಲ್ಲಿ ಇತ್ಯಾದಿಗಳೆಲ್ಲ ನೋಡತಕ್ಕಂಥವರು ಅವರೇನೇ ಪಂಡಿತರು ಅಂತ ಅನ್ನಿಸ್ಕೊಳ್ತಾರೆ. ವೀತರಾಗ ಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ಈ ರಾಗ ಭಯ ಕ್ರೋಧ ಇತ್ಯಾದಿಗಳನ್ನೆಲ್ಲ ಕಳ್ಕೊಂಬಿಟ್ಟಿರ್ತಾರೆ ಅವರು. ಅವ್ರಿಗೆ ಆಸೆ ಅಂತ ಅನ್ನೋದು ಇರೋದೇ ಇಲ್ಲ. ಇನ್ನೊಬ್ರಿಗೆ ನಮ್ಗೆ ಅದು ಬೇಕು ಇದು ಬೇಕು ಅಂತ ಅನ್ನೋ ಆಸೆ ಅವ್ರಿಗೆ ಎಂದೆಂದಿಗೂ ಇರೋದೇ ಇಲ್ಲ. ಅಂಥವರು ಇದು ಯಾರು ಅಪರೋಕ್ಷ ಜ್ಞಾನಿಗಳಾಗಲಿಕ್ಕೆ ಲಾಯಕ್ಕಾಗಿರೋವಂಥವ್ರು ಅಂಥವ್ರು. ಅಥವಾ ಅಪರೋಕ್ಷ ಜ್ಞಾನಿಗಳಾದ್ರಿಂದ ಇದೆಲ್ಲ ಬಿಟ್ಟು ಹೋಗಿದೆ, ಇದೆಲ್ಲ ಬಿಟ್ಟು ಹೋಗಿರೋದ್ರಿಂದ ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ, ಇದೆಲ್ಲ ಬಿಟ್ಟು ಹೋಗಿರೋದ್ರಿಂದಲೇ ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ. ಇದನ್ನೆಲ್ಲ ಬಿಟ್ಟು ಹೋಗೋದೇ ಅದನ್ನೇ ತಪಸ್ಸು ಅಂತ ನಾವು ಅದನ್ನೇ ಕರಿತಾ ಹೋಗ್ತೀವಿ. ಛಿದ್ಯಂತೆ, ಅದನ್ನೇ ಇಲ್ಲಿ ಕಾಶಿಯಾಚಾರ್ಯರು ಹೇಳುವಾಗ ಅಥಾಪಿ ಛಿದ್ಯಂತೆ ಕಿಲ ವಿಷಯರಾಗಾಹ ಖಲು ದೃಢಾಹ. ಇಷ್ಟು ಸಮ್ಮರಿ ಇದರೊಳಗೆ ಬರ್ಬೋದು. ಛಿದ್ಯಂತೆ ಕಿಲ ವಿಷಯರಾಗಾಹ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತೇನಿದೆ, ವಿಷಯರಾಗಾಹ ನಮಗೆ ವಿಷಯ ಇತ್ಯಾದಿಗಳಲ್ಲಿ ಭೋಗಗಳಲ್ಲಿ ಆಸಕ್ತಿ ಏನಿದೆ ಅದು ದೃಢಾಹ ಗಟ್ಟಿಯಾಗಿ ಏನಿದೆ ಅದೆಲ್ಲವೂ ಕೂಡ ಛಿದ್ಯಂತೆ, ಅದೆಲ್ಲವೂ ಕೂಡ ನಾಶವಾಗುತ್ತದೆ, ಅದೆಲ್ಲವೂ ಕೂಡ ಛೇದಿಸಲ್ಪಡುತ್ತದೆ. ಯಾತ್ರಿಂದ ಈ ಪರಮಾತ್ಮನ ಅಪರೋಕ್ಷ ಜ್ಞಾನ ಉಂಟಾಗುವುದರಿಂದ. ಪ್ರಗಾಢಂ ಭಿದ್ಯಂತೆ ಪ್ರಚುರ ಹೃದಯ ಗ್ರಂಥಿ ತಿಮಿರಾಣಿ ಅಥಾಪಿ ಛಿದ್ಯಂತೆ ಅಖಿಲ ವಿಷಯರಾಗಾಹ ಖಲು ದೃಢಾಹ. ದೃಢವಾಗಿ ಇರತಕ್ಕಂಥ ಅಷ್ಟೂ ನಮಗೆ ಆಸೆ ಏನಿದೆ ಅದೆಲ್ಲವೂ ಕೂಡ, ಅಂದರೆ ವಿಷಯ ಭೋಗಾಸಕ್ತಿ ಅಂತ ಅನ್ನೋದೇನಿದೆ ಅದಷ್ಟು ಕೂಡ ಹೊರಟೋಗ್ತದೆ, ಅದಷ್ಟು ಕೂಡ ನಾಶವಾಗುತ್ತೆ. ಕ್ಷಣೇನ ಕ್ಷೀಯಂತೆ ಕೃತ ವಿಷಮ ದೋಷಾಶ್ಚ ಭವತಿ. ಒಂದೇ ಕ್ಷಣದಲ್ಲಿ ನಾಶ ಹೋಗುತ್ತಂತೆ. ಅದು ಪರಮಾತ್ಮನ ದರ್ಶನ ಆಗ್ತಿದ್ದಂಗೆ ಕೃತ ವಿಷಂ ಅದೋಷಾಶ್ಚ ಭವತಿ. ನಾವೇನೇನು ಪಾಪ ಎಲ್ಲ ಮಾಡಿದ್ದೀವಿ ಅವೆಲ್ಲವೂ ಕೂಡ ನಾಶ ಆಗಿ ಅದೋಷ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ ಅಂತ.
ಸ್ವಲ್ಪ ಕಷ್ಟನೇ, ಬೇಡ ಅಲ್ವಾ? ನಮ್ಗೆ ಇನ್ನೂ ಇಲ್ಲಿ ಚೆನ್ನಾಗಿರುತ್ತೆ, ಯಾಕೆ ಕಳ್ಕೊಬೇಕು? ಬೇಕಾದಾಗ ನಾವು ಏನೋ ಫ್ಯಾನ್ ಹಾಕ್ಕೋತೀವಿ, ಇದು ಮಾಡ್ತೀವಿ, ಇನ್ನೊಂದು ಮತ್ತೊಂದು ಏನು ಬೇಕೋ ತಿಂತೀವಿ. ಈ ಇದರೊಳಗೆ ರುಕ್ಮಿಣಿ ಶಿವಜಿಯಲ್ಲಿ ವಾದಿರಾಜರದನ್ನು ಆ ಪ್ರಶ್ನೆ ಬಂದಾಗ ಅದನ್ನು ಹೇಳ್ತಾ ಇರ್ತಾರೆ. ದ್ವೇಷಿಗಳಿಗೂ ಕೂಡ ಮೋಕ್ಷ ಉಂಟು ಅಂತ ಕೆಲವರು. ದ್ವೇಷ ಮಾಡೋದ್ರಿಂದ ಮೋಕ್ಷ. ಈಗ ನಿಮ್ಮ ಪ್ರಕಾರನೇ ಇವಳಿಗೆ ಪೂತನಾಗಿ ಮೋಕ್ಷ ಆಗಲಿಲ್ವಾ? ಕಂಸಂಗ್ ಮೋಕ್ಷ ಆಗಲಿಲ್ವಾ? ಅಥವಾ ಶಿಶುಪಾಲ ದಂತವಕ್ತ್ರ ಅವ್ರಿಗೆ ಮೋಕ್ಷ ಆಯ್ತಾ ಇಲ್ಲೋ? ಹಾಗೆ ಇಲ್ಲೋ ಇವ್ರಿಗೂ ಮೋಕ್ಷ. ದ್ವೇಷ, ಪರಮಾತ್ಮನ ದ್ವೇಷ. ಈಗ ಹಿರಣ್ಯಕಶಿಪುಗೆ ಮೋಕ್ಷ. ಅದಕ್ಕೆ ವಾದಿರಾಜರು ಉತ್ತರ ಕೊಡುವಾಗ ಅಲ್ಲೆಲ್ಲ ಏನಾಗಿದೆ ಅಂತಂದರೆ ಅದೆಲ್ಲ ಪ್ರಮಾಣ ಇದೆ. ಏನಂತ ಪ್ರಮಾಣ ಇದೆ? ಅವರವರ ದೇಹದಲ್ಲಿ ಜೀವದ್ವೈವಿಧ್ಯ ಇತ್ತು, ಇಬ್ಬಿಬ್ಬರು ಇದ್ದರು ಅಂತನ್ನೋ ವಿಚಾರದಲ್ಲಿ ಸ್ಪಷ್ಟವಾದಂತಹ ಪ್ರಮಾಣಗಳಿದೆ. ಈಗ ಹಿರಣ್ಯಕಶಿಪು ಅಥವಾ ಹಿರಣ್ಯಾಕ್ಷರಲ್ಲಿ ಜಯ ವಿಜಯರು, ಅಥವಾ ಶಿಶುಪಾಲ ದಂತವಕ್ತ್ರಲ್ಲೂ ಕೂಡ ಜಯ ವಿಜಯರಿದ್ದರು. ಪೂತನದಲ್ಲಿ ಊರ್ವಶಿ ಅಂತನೋ ಅಪ್ಸರೆ ಇದ್ಲು. ಈ ರೀತಿಯಾಗಿರತಕ್ಕಂಥ ವಾಕ್ಯಗಳಿದೆ. ಈ ವಾಕ್ಯಗಳನ್ನು ಇಟ್ಟುಕೊಂಡು ನಾವೇನು ಮಾಡ್ತಾ ಇದ್ದೀವಿ? ಅವರು ಮೋಕ್ಷ ಆಯಿತು, ಆಯಾ ಅಲ್ಲಿರತಕ್ಕಂಥ ಸಜ್ಜೀವರಿಗೆ ಮೋಕ್ಷ ಆಯಿತು ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲ, ಹಾಗಾದರೆ ದ್ವೇಷ ಮಾಡಿದ್ರು ಮೋಕ್ಷ. ಹಾಗಾದರೆ ಜ್ಞಾನ ಬೇಡವೇ ಬೇಡ? ನಾಡಿದಿಂದ ಚಾತುರ್ಮಾಸ ಯಾಕೆ ಮಾಡಬೇಕು? ಬೇಡಪ್ಪ. ನಾವು ಪರಮಾತ್ಮನನ್ನು ದ್ವೇಷ ಮಾಡಿಕೊಂಡೇ ಹೋಗ್ತೀವಿ, ನಮಗೆ ಮೋಕ್ಷ ಆಗಲಿ ಅಂತಂದರೆ ಎಲ್ಲರೂ. ಹಾಗಾದರೆ ಜ್ಞಾನಕ್ಕೆ, ಋಷಿಗಳಿಗೆ, ಮುನಿಗಳಿಗೆ, ಅವರ ಸಾಧನೆಗೆ ಏನು ಫಲ? ನೀವು ಬರೀ ದ್ವೇಷ ಮಾಡಿಕೊಂಡು ಹೊಡೆದಾಟ ಮಾಡ್ಕೊಂಡಿರೋದ್ರಿಂದಲೇ ಮೋಕ್ಷ ಅಂತನೂ ಹಾಗಿದ್ರೆ ಅದೆಲ್ಲ ಯಾಕೆ ಬೇಕು? ಅದನ್ನೇ ಅವರು ವಾದಿರಾಜರು ಇದು ತಮ್ಮ ಯುಕ್ತಿಯಿಂದ ಕೇಳ್ತಾ, ಅಲ್ಲಿ ಜ್ಞಾನ ಅಂತ ಅನ್ನೋದು ಮುಖ್ಯ, ತಪಸ್ಸು ಅನ್ನೋದು ಮುಖ್ಯ, ಭಕ್ತಿ ಅನ್ನೋದು ಮುಖ್ಯ. ಅದೇನೂ ಇಲ್ಲ, ಕೇವಲ ದ್ವೇಷಿಗಳಿಗೆ ಮಾತ್ರ ಮೋಕ್ಷ, ದ್ವೇಷಿಗಳಿಗೂ ಕೂಡ ಮೋಕ್ಷ ಅಂತ ಅನ್ನೋದೇನಿದೆ ಒಂದು ಪಕ್ಷ, ಅದಿಲ್ಲ, ಅದು ತಪ್ಪದು ಅಂತ ಅದನ್ನು ಹೇಳ್ತಾ ಹೋಗ್ತಾರೆ. ಕ್ಷಣೇನ ಕ್ಷೀಯಂತೆ ಕೃತ ವಿಷಮದೋಷಾಶ್ಚ ಭವತಿ. ಒಂದೇ ಕ್ಷಣದಲ್ಲಿ ಕ್ಷೀಯಂತೆ, ಆ ದೋಷಗಳೇನಿದೆ ಅದಷ್ಟೂ ಕೂಡ ನಾಶವಾಗಿ ಹೋಗುತ್ತೆ. ಸ್ವಬಿಂಬೆ ಸಂದೃಷ್ಟೇ ಶಶಿತರಣಿ ದೃಷ್ಟೇ ಭಗವತಿ. ಸ್ವಬಿಂಬ, ಇದನ್ನೇ ಅಲ್ಲಿ ಹೇಳಿದ್ದು ಬಿಂಬಾಪರೋಕ್ಷ. ಜಗನ್ನಾಥದಾಸರದ್ದು ಉದಾಹರಣೆ ತಗೊಂಡಾಗ ಹೇಳೋದು ಬಿಂಬಾಪರೋಕ್ಷ ಅವ್ರಿಗೆ ಯಾವ ರೀತಿ ಆಯಿತು ಅಂತ. ಪ್ರತಿಯೊಂದು ಜೀವನಲ್ಲಿಯೂ ಕೂಡ ಬಿಂಬರೂಪಿ ಪರಮಾತ್ಮ ಏನಿರ್ತಾನೆ, ನಾವು ಪೂಜೆ ಮಾಡುವಾಗಲೂ ಅಷ್ಟೇ, ಪೂಜೆ ಮಾಡುವಾಗಲೂ ಆ ಬಿಂಬರೂಪಿ ಪರಮಾತ್ಮನನ್ನು ಪ್ರತಿಮೆಯೊಳಗೆ ಆವಾಹನೆ ಮಾಡಬೇಕು ಅಂತಿರೋದು. ಅದಕ್ಕೆ ಬಿಂಬೋಪಾಸನೆ ಅಥವಾ ಬಿಂಬಾವಾಹನಂ ಅಂತ, ಬಿಂಬಾವಾಹನ ವಿಧಿ ಅಂತ ಇದೆ ಪೂಜಾದಲ್ಲಿ. ಆ ಬಿಂಬನ ನಾವು ಆವಾಹನೆ ಮಾಡಬೇಕು ಅಂತ ಅಂದರೆ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಮಗೆ ಅದು ಎಷ್ಟೋ ವಿಚಾರ ಬೇಕಾದಷ್ಟು ನಮಗೆ ಬಿಂಬಾವಾಹನೆ ಯಾವ ರೀತಿ ಮಾಡಬೇಕು ಅಂತ ಅನ್ನೋದಾಗಲಿ, ಅಥವಾ ಆ ಬಿಂಬ ಅಂತ ಅನ್ನೋದು ತುಂಬ ಮುಖ್ಯ, ಅದಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅಂತ ಅನ್ನೋದಾಗಲಿ ನಮಗೆ ಗೊತ್ತೇ ಇರೋಲ್ಲ. ಅದಕ್ಕೆ ದೇವ್ರ ಪೂಜೆ ಮಾಡುವಾಗಲೂ ಕೂಡ ಯಾವುದಿಲ್ಲದೆ ಇದ್ದರೂ ಒಂದಂತೂ ಹೇಳ್ಕೊಂಡ್ಬಿಡಿ, ಬಿಂಬೋಸಿ ಪ್ರತಿಬಿಂಬೋಸ್ಮಿ. ನೀನು ಬಿಂಬನಾಗಿದೀಯ, ನಿನ್ನ ಅಧೀನನಾಗಿ ಪ್ರತಿಬಿಂಬನಾಗಿ ನಾನಿದ್ದೀನಿ. ಉಲ್ಟಾ ಹೇಳಬಾರ್ದು, ಆಮೇಲೆ ಅದು ಎಡವಟ್ಟಾಗ್ಬಿಡುತ್ತೆ. ಬಿಂಬೋಸ್ಮಿ ಪ್ರತಿಬಿಂಬೋಸಿ ಅಂತ ಅಂದ್ಬಿಟ್ರೆ ನೀನು ಪ್ರತಿಬಿಂಬ ಆಗಿದೆಯಾ, ನಾನು ಬಿಂಬ ಆಗಿದ್ದೀನಿ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ. ಬಿಂಬೋಸಿ ಅಸಿ ಅಂತ ಅನ್ನೋದು ಇದು ಯಾವುದು ಸೆಕೆಂಡ್ ಪರ್ಸನ್ನಲ್ಲಿ ಬರುವಂಥ ಕ್ರಿಯಾಪದ. ಅದೇ ಹೇಳಬೇಕು. ಬಿಂಬೋಸಿ, ನೀನು ಬಿಂಬನಾಗಿದ್ದೀಯ, ನಾನು ಅಸ್ಮಿ ಪ್ರತಿಬಿಂಬ ಅಸ್ಮಿ, ನಾನು ಪ್ರತಿಬಿಂಬನಾಗಿದ್ದೀನಿ. ಅಂದರೆ ನಿನ್ನ ಅಧೀನ, ನೀನು ಸರ್ವತಂತ್ರ ಸ್ವತಂತ್ರನಾಗಿದೀಯ, ನಾನು ಅಸ್ವತಂತ್ರನಾಗಿದ್ದೀನಿ. ನೀನು ಸರ್ವಗುಣ ಸಂಪೂರ್ಣನಾಗಿದೆಯಾ, ನಾನು ಸರ್ವದೋಷ ಭೂಯಿಷ್ಠನಾಗಿದ್ದೀನಿ. ನನಗೂ ನಿನಗೂ ಅಷ್ಟು ವ್ಯತ್ಯಾಸ ಇದೆ. ಅಂಥದ್ರಲ್ಲೂ ನೀನು ನಮ್ಮನ್ನು ಕಾಪಾಡ್ತೀನಿ ಅಂತಂತೀಯಲ್ಲ, ಕಾಪಾಡಿದೆಯಲ್ಲ, ನಿನ್ನ ಕರುಣೆ ಎಂಥದ್ದು ಅಂತ ಇದನ್ನು ಈ ರೀತಿಯಲ್ಲೇ ಇವರು ನಮ್ಮ ಕಾಶಿ ಆಚಾರ್ಯರು ಕೂಡ ಅದನ್ನೇ ಹಾಗೆ ವರ್ಣನೆ. ಅಂದರೆ ಈ ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಏನು ಹೇಳಿದ್ವಿ ಇಷ್ಟೋ ತನಕ, ಆ ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಅಷ್ಟು ನಮ್ಮ ಕಾಶಿ ಆಚಾರ್ಯರಲ್ಲಿತ್ತು ಅನ್ನೋದು ಮುಖ್ಯ. ಅದಕ್ಕೆ ಅವರು ನಮಗೆ ದೊಡ್ಡ ಇವತ್ತು ಪ್ರಾತಸ್ಮರಣೀಯರು ಮತ್ತು ಎಲ್ಲ ಬೇಕಾದಷ್ಟು ಜನ ಜ್ಞಾನಿಗಳಿಂದಲೂ ಕೂಡ ಮಾನ್ಯರಾಗಿರೋದು ಅದಕ್ಕೆ. ಆ ಕಾಶಿ ಆಚಾರ್ಯರು ಅಂತನ್ಬೇಕು, ಅವರು ಅಷ್ಟು ಸಾಧನೆ ಮಾಡಿ ಯಾವಾಗಲೂ ಕೂಡ ಏನು ಅವರಿಗೆ ಬೇರೆ ಇದೇ ಇಲ್ಲ. ಏನೋ ಒಂದಿಷ್ಟು ಪಾಠ ಹೇಳೋದು, ದೇವ್ರ ಪೂಜೆ ಮಾಡೋದು, ಪಾಠ ಹೇಳೋದು, ಗ್ರಂಥ ರಚನೆ ಮಾಡೋದು, ಇದಿಷ್ಟು ಬಿಟ್ಟರೆ ಅವ್ರಿಗೆ ಬೇರೆ ಇದೇ ಇಲ್ಲ, ಪ್ರಪಂಚ ಗೊತ್ತೇ ಇಲ್ಲ ಅವ್ರಿಗೆ. ಯಾವ ರೀತಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ತಸ್ಯಾಂ ಜಾಗರ್ತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ. ನಾವು ಎದ್ದಿರೋ ಕಡೆ ಅವರು ಮಲಗಿದ್ರು ಆಚಾರ್ಯ ಎದ್ದಿರೋ ಕಡೆ ನಾವು ಫಸ್ಟ್ ಕ್ಲಾಸಾಗಿ ನಿದ್ದೆ ಮಾಡ್ಕೊಂಡು ಗೊರಕೆ ಹೊಡಿತಾ ಇದ್ದೀವಿ. ಇದೇ ವ್ಯತ್ಯಾಸ. ಜ್ಞಾನಿಗಳಿಗೂ ನಮಗೂ ಏನು ವ್ಯತ್ಯಾಸ ಅಂತಂದರೆ ಇದೇ ವ್ಯತ್ಯಾಸ.
ಅವರು ಅಷ್ಟು ದೊಡ್ಡ ಜ್ಞಾನಿಗಳು. ಅಂಥ ಜ್ಞಾನಿಗಳು ಅಂತ ಅನ್ನೋದಕ್ಕೋಸ್ಕರ ಇದನ್ನು ಹೇಳಿದ್ದು. ಯಾವುದೋ ಅವರ ಅಪರೋಕ್ಷ ಜ್ಞಾನ ಅಂತಂದರೆ ಏನು, ಅವರು ಯಾವ ರೀತಿ ಜೀವನ ಮಾಡ್ತಿದ್ರು, ಅವರ ತಪಸ್ಸು ಎಂಥದ್ದು, ಅವರ ಧ್ಯಾನ ಎಂಥದ್ದು, ಅವರ ಕರ್ಮ ಎಂಥದ್ದು, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಅವ್ರು ಹೇಳಿರೋದು ಅವರು ಸಾಧನೆ ಮಾಡ್ಕೊಂಡು ಮುಂದಕ್ಕೆ ಹೋದರು. ಆದರೆ ನಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಪಾಪ ಅವರು ಇದನ್ನೆಲ್ಲ ಬರ್ಕೊಟ್ಟು ನೀವು ಈ ರೀತಿ ಪ್ರಾರ್ಥನೆ ಮಾಡಿ ಪರಮಾತ್ಮನನ್ನು, ಇದರಿಂದ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಪ್ರಗಾಢಂ ಭಿದ್ಯಂತೆ ಪ್ರಚುರ ಹೃದಯ ಗ್ರಂಥಿ ತಿಮಿರಾಣಿ ಅಥಾಪಿ ಛಿದ್ಯಂತೆ ಅಖಿಲ ವಿಷಯರಾಗಾಃ ಖಲು ದೃಢಾಃ ಕ್ಷಣೇನ ಕ್ಷೀಯಂತೆ ಕೃತ ವಿಷಮದೋಷಾಶ್ಚ ಭವತಿ ಸ್ವಬಿಂಬೆ ಸಂದೃಷ್ಟೇ ಶಶಿತರಣಿ ದೃಷ್ಟೇ ಭಗವತಿ. ನಿನ್ನ ದರ್ಶನ ಆದ ಕೂಡಲೇ ನನ್ನ ಹೃದಯದಲ್ಲಿರತಕ್ಕಂಥ ತಿಮಿರ ಅಂದರೆ ಅಂಧ, ಕತ್ತಲೆ, ಆ ಕತ್ತಲೆ ಏನಿದೆ, ಆ ಕತ್ತಲೆ ಪೂರ್ತಿ ನಾಶ ಆಗಿ ಪೂರ್ತಿ ನನಗೆ ಸಂಪೂರ್ಣ ಪ್ರಕಾಶ ಬರುತ್ತೆ, ಜ್ಞಾನ ಅನ್ನೋ ಪ್ರಕಾಶ ಬರುತ್ತೆ, ನಿನ್ನ ದರ್ಶನದಿಂದ ಬರುತ್ತೆ. ಮತ್ತು ಎಲ್ಲ ನನ್ನನ್ನು ಹಿಡ್ಕೊಂಡಿರತಕ್ಕಂಥ ಅಷ್ಟೂ ಸಂಶಯಗಳು ಪರಿಹಾರ ಆಗುತ್ತೆ, ನಿನ್ನ ದರ್ಶನ ಆದ ಕೂಡಲೇ ಪರಿಹಾರವಾಗುತ್ತೆ. ಆಮೇಲೆ ಇದೆಲ್ಲವೂ ಕೂಡ ಪಾಪಗಳೆಲ್ಲವೂ ಕೂಡ ಎಲ್ಲ ಅಂದರೆ ಪೂರ್ತಿ ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಅಷ್ಟೂ ಕರ್ಮಗಳೂ ಕೂಡ ನಾಶವಾಗಿ ಹೋಗುತ್ತೆ ಅಂತ ಇದನ್ನೆಲ್ಲ ಹೇಳ್ತಾ, ಅತಸ್ತೇನೋ ಯಾವದ್ಭವತಿ ಕರುಣಾ ಕಾಪಿ ಭಗವನ್ ನ ತಾವತ್ ರೂಪಂತೆ ವಪುಷಿ ಪರಿಪಶ್ಯಂತಿ ಕವಯಃ ನ ಯಾವತ್ ಪಶ್ಯಂತಿ ಶ್ರವಣ ಮನನ ಧ್ಯಾನ ನಿಪುಣಾಃ ನ ತಾವತ್ ಬಂಧೋಯಂ ಪ್ರಣತ ಜನ ಬಂಧೋ ವಿಗಲತಿ ಅಂತ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅದನ್ನು ಮುಂದಿನ ವಾರ ಇದನ್ನು ಮುಂದುವರ್ಸೋಣ. ಆ ಒಂದು ವಿಚಾರ ತಿಳ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಮಾಡೋಣ. ಅಸ್ಮದ್ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಕಾಶಿ ಆಚಾರ್ಯ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹೈಗ್ರೀವ ಪ್ರೀತಾಂ ಸುಪ್ರೀತೋ ವರದೋ ಹೋತು ಶ್ರೀ ಕೃಷ್ಣಾರ್ಪಣಮಸ್ತು. ಹೋದ ವಾರ ಏನೋ ಒಂದು ಸ್ವಲ್ಪ ತೊಂದರೆ ಆಗಿ ಸರಿಯಾಗಿ ಅದು ಆಗಿರಲಿಲ್ಲ, ಏನೋ ರೆಕಾರ್ಡಿಂಗು ಆಡಿಯೋ ವಿಡಿಯೋ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಏನೂ ಆಗಲೇ ಇಲ್ಲ. ಅದಕ್ಕೆ ಬಹುಶಃ ಕಾಶಿ ಆಚಾರ್ಯರು ಇನ್ನೊಂದು ಸರ್ತಿ ಮೈಸೂರಿಗೆ ಬರೋ ಹಂಗೆ ಮಾಡಿ ಇದನ್ನು ಏನೋ ಒಂದು ಜ್ಞಾನ ಕಾರ್ಯನ ಮಾಡಿಸ್ತಾ ಅದನ್ನು ಪೂರ್ತಿ ನಮ್ಮಲ್ಲಿ ಎಲ್ಲರಿಗೂ ಕೂಡ ಅದು ಗೊತ್ತಾಗಲಿ, ತಿಳ್ಕೊಳ್ಳಿ ಅಂತ ಅನ್ನೋ ದೃಷ್ಟಿಯಿಂದ ಏನೋ ಒಂಚೂರು ಏನು ನಮಗೆ ಇದನ್ನು ಅವಕಾಶ ಒಂದು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಇದಕ್ಕೆ ಕೇವಲ ಅವರ ಅನುಗ್ರಹ ಅಷ್ಟೇ ಹೊರತು ಇನ್ನೊಂದು ಬೇರೆ ಕಾರಣ ಇಲ್ಲ. ಅಂಥ ಕಾಶಿ ಆಚಾರ್ಯರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣಮಸ್ತು.